ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ನಡೆದ ಕೋಮು ಗಲಭೆ ಮತ್ತು ಹಿಂಸಾಚಾರದ ಪರಿಣಾಮವಾಗಿ ಆ ರಾಜ್ಯದ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳು ಗಂಭೀರವಾಗಿದೆ. ಅಲ್ಲಿನ ಹಿಂದೂಗಳು ತಮ್ಮ ಊರುಗಳನ್ನೇ ತೊರೆಯುತ್ತಿದ್ದಾರೆ ಅನ್ನುವಂತಹ ವರದಿಗಳು ನಿರಂತರವಾಗಿ ಬರ್ತಾನೆ ಇದೆ. ಇದರ ಪರಿಣಾಮ ಏನಂದ್ರೆ ಮಮತಾ ವಿರುದ್ಧದ ಅಸಮಾಧಾನ ರಾಜ್ಯವನ್ನ ಸುಂಟರ ಗಾಳಿಯ ಹಾಗೆ ಆವರಿಸಿಕೊಳ್ತಿದೆ. ಇಂಕ್ ಇನ್ಸ್ಪೈಟ್ IVRS ಅನ್ನುವಂತಹ ಒಂದು ಸಂಸ್ಥೆ 2-3 ದಿನಗಳ ಕಾಲ ಫೋನ್ ಮೂಲಕ ನಡೆಸಿದ ಸಮೀಕ್ಷೆಯಲ್ಲಿ ಇದು ಬಯಲಾಗಿದೆ. ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದ ಸುಮಾರು 8,954 ಜನರ ಪೈಕಿ 59% ಜನ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇದನ್ನ ವಿರೋಧ ಮಾಡಿರುವುದು ಬರೀ 28% ಜನ. ಇನ್ನುಳಿದವರದ್ದು ಹೇಗಿದ್ರೂ ಸರಿ ಅನ್ನುವಂಥ ಉದಾಸೀನ ಭಾವ. ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ವಿಶ್ವಾಸ ಕುಸಿತ. ಈ ಸಮೀಕ್ಷೆಯಲ್ಲಿ ನಿಚ್ಚಳವಾಗಿರುವುದು ಏನಂದ್ರೆ ಅಲ್ಲಿನ ಜನರಿಗೆ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲಿನ ವಿಶ್ವಾಸ ಕುಸಿದಿದೆ ಅನ್ನೋದು. ಮುರ್ಷಿದಾಬಾದ್ ಹಿಂಸಾಚಾರದಿಂದಾಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಆಡಳಿತದ ಮೇಲೆ ಹಿಂದೂ ಸಮುದಾಯದ ವಿಶ್ವಾಸ ಕುಸಿದಿದೆ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಮೀಕ್ಷೆಯ ಪ್ರಕಾರ 58% ಜನರು ಮಮತಾ ಬ್ಯಾನರ್ಜಿ ಸರ್ಕಾರವು ಹಿಂದೂಗಳ ವಿಶ್ವಾಸ ಕಳೆದುಕೊಂಡಿದೆ ಅಂತ ಹೇಳಿದ್ದಾರೆ. ಉತ್ತರ ಬಂಗಾಳದಲ್ಲಂತೂ 80.85% ಜನರು ಮಮತಾ ಬ್ಯಾನರ್ಜಿ ವಿರುದ್ಧ ನಕಾರಾತ್ಮಕ ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಪತಿ ಆಳ್ವಿಕೆಯ ಅಗತ್ಯತೆ. ಭಾರತೀಯ ಸಂವಿಧಾನದ 356ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರವು ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರಗಳು ವಿಫಲವಾದ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೆ ತರಬಹುದು. ಆದರೆ ಈ ವಿಧಿಯ ದುರುಪಯೋಗವನ್ನ ತಡೆಯಲು ನ್ಯಾಯಾಂಗ ನೀಡಿರುವ ಅನೇಕ ತೀರ್ಪುಗಳ ಹಿನ್ನೆಲೆಯಲ್ಲಿ ಅದನ್ನ ಮಾಡುವುದು ಈಗ ಸುಲಭವಿಲ್ಲ. ರಾಷ್ಟ್ರಪತಿಗೆ ಪತ್ರ ಬರೆದ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ಹಿಂಸಾಚಾರ ಮತ್ತು ಆಡಳಿತ ವೈಫಲ್ಯವನ್ನ ಗಮನದಲ್ಲಿಟ್ಟುಕೊಂಡು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಾ ರಾಷ್ಟ್ರಪತಿಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಆಯೋಗವು ಇದಕ್ಕೆ ಧ್ವನಿಗೂಡಿಸಿದೆ. ಅದು ಸಾಧ್ಯವಾಗುತ್ತೋ ಇಲ್ಲವೋ ಅನ್ನೋದನ್ನ ಬದಿಗಿಟ್ರೂ ಒಂದಂತೂ ಸ್ಪಷ್ಟ, ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಮುಸ್ಲಿಮರ ಓಲೈಕೆಯಲ್ಲೇ ಮುಳುಗಿ ಹೋಗಿರುವ ದೀದಿ ಈಗ ರಾಜ್ಯದ ಹಿಂದೂಗಳ ನಂಬಿಕೆ ಉಳಿಸಿಕೊಳ್ಳುವುದು ಕಷ್ಟ ಸಾಧ್ಯ.